ಅಸ್ಲಾಮಲೈಕುಮ್, ನಮಸ್ಕಾರ ಕರ್ನಾಟಕ. ಇವತ್ತು ಬೆಳಿಗ್ಗೆ ಎದ್ಬಿಟ್ಟು ಸೀದಾ ರೆಡಿಯಾಗಿಬಿಟ್ಟು ಫುಲ್ಲು ನಾನು ಹೋಗಿದ್ದೆ ಗಾಡಿ ಹತ್ತಕ್ಕೆ. ಗಾಡಿ ಹತ್ಕೊಂಡು ಅಲ್ಲಿಂದ ಗಾಡಿ ಎಲ್ಲ ಎತ್ಕೊಂಡು ನಾನು ಹೋಗಿದ್ದೆ. ರೆಡಿ ಏನಕ್ಕೆ ಕಾಲೇಜ್ ಐತೆ ಇವತ್ತು, ಅದಕ್ಕೋಸ್ಕರ ಪ್ರಾಕ್ಟಿಕಲ್ ಸಬ್ಮಿಟ್ ಮಾಡಬೇಕಿತ್ತು. ಅದಕ್ಕೆ ಪ್ರಿಂಟೌಟ್ ಬೇರೆ ಒಂದು ತೆಗಿಬೇಕಿತ್ತು. ಅದು ಪ್ರಿಂಟೌಟ್ ಹೋಗ್ಬಿಟ್ಟು ಫಸ್ಟು ನಾನು ತಕ್ಕೊಂಡು ಇಮೇಲ್ ಹಿಡಿದು ಪ್ರಿಂಟೌಟ್ ತಕ್ಕೊಂಡು ನಾನು ಹೋಗಿದ್ದೆ ಭರತ್ ಹತ್ರ. ಇವನ್ನ ಕರ್ಕೊಂಡು ಆಮೇಲೆ ಕಟ್ಟಿಂಗ್ ಮಾಡ್ಕೊಂಡು ಸ್ಟಿಚಿಂಗ್ ವರ್ಕ್ ಸ್ಟಾರ್ಟ್ ಮಾಡಿದ್ವಿ. ಅದು ಮಾಡ್ಕೊಂಡು ಆಮೇಲೆ ಸೀದಾ ಬಂದೆ. ಅಲ್ಲಿ ಕೊಟ್ಬಿಟ್ಟು ಗ್ಯಾಸ್ ಇದ್ದಿಲ್ಲ, ಗ್ಯಾಸ್ ಹಾಕ್ಸ್ಕೊಂಡು ಸೀದಾ ಮತ್ತೆ ಇವತ್ತಾದರೂ ಕ್ಲೀನ್ ಮಾಡೋಣ, ಗಾಡಿ ಫುಲ್ ಗಲೀಜಾಗಿಬಿಟ್ಟೈತೆ ಅಂದ್ಬಿಟ್ಟು ಗಾಡಿ ಕ್ಲೀನ್ ಮಾಡೋಣ ಅಂತ ಒಬ್ಬನೇ ಕುತ್ಕೊಂಡಿದ್ದೆ. ಗಾಡಿ ಕ್ಲೀನ್ ಮಾಡ್ಕೊಂಡು ಅಷ್ಟಲ್ಲೇ ಈ ಸಡೆ ನನ್ನ ಮಗ ಬಂದ್ಬಿಟ್ಟು ಬೇಡ ಅಂತ ನೀವು ಫುಲ್ ನಾಚಿಕೆ ಪಡ್ತಾ ಇದ್ದೆ. ಏನಾಯಿತು ಏನು ಗೊತ್ತಿಲ್ಲ. ಆಮೇಲೆ ಅಷ್ಟರಲ್ಲಿ ಇವನು ಬಂದ್ಬಿಟ್ಟು ನೋಡಿ ಏನು ಮಾಡ್ತಾ ಇರೋದು ಹಿಂಗೆ ಅಂತ. ಆಮೇಲೆ ನಮ್ಮ ಮುಸುಗೆ ಹೋಗೋ ಕೆಳಗಡೆ ಅಂತ ಆಗಿಬಿಟ್ಟೆ. ಕೆಳಗಡೆ ಏನೀಗಂದರೆ ಬಾಡಿ ನೈಟ್ ಫುಲ್ ಲೂಸ್ ಆಗಿತ್ತು, ಅದಕ್ಕೋಸ್ಕರ ಎಲ್ಲ ಟೈಟ್ ಮಾಡ್ತಾಯಿದ್ದೆ. ಹೋಗೋ ಕೆಳಗಡೆ ಅಂತ ಕಿರಿಸ್ತಾವ್ನು ನೋಡಿ. ಆಮೇಲೆ ಅಷ್ಟಲ್ಲೇ ಇಫ್ತಾರಿ ಟೈಮ್ ಆಗಿತ್ತು. ಆಮೇಲೆ ಇಫ್ತಾರ್ ಮಾಡ್ಕೊಂಡು ನಮ್ಮ ಮನೆ ಮೇಲೆ ಅವ್ರಿಗೆ ಪಾಪ ಕ್ಲೀನಿಗೆ ಕರ್ಕೊಂಡು ಹೋಗ್ಬೇಕಿತ್ತು. ಅವ್ರ ಮಗನಿಗೆ ಫುಲ್ ಜ್ವರ, ಅದಕ್ಕೋಸ್ಕರ ನನ್ನ ಮಸಾಲ ಪುರಿ ಕೊಡಿಸ್ಬಿಟ್ಟವ್ರು ಅವರು. ಅದು ತಿನ್ಕೊಂಡು ಸೀದಾ ನಾನು ಮನೆ ಕಡೆ ಬಂದುಬಿಟ್ಟು ಆಮೇಲೆ ನಮ್ಮ ಮಾಮನ ಎಲ್ಲ ಶಾಯ್ನಗರ್ ಹೋಗ್ತೀವಿ. ನಮ್ಮ ಮಾಮ ನೋಡಿ ಇಷ್ಟು ದೊಡ್ಡವರಾಗಿದ್ರು ಅವ್ರ ಹೆಂಡತಿ ಮಕ್ಕಳು ಮುಂದೆ ಓದ್ತವ್ರೆ, ಆದರೆ ಅವ್ರ ಅಮ್ಮ ಕೈ ಹಿಡ್ಕೊಂಡು ಹೆಂಗೆ ಓದ್ತವ್ರೆ, ಪಬ್ಲಿಕಲ್ಲಿ ಕಲ್ದೋಗ್ಬಿಡ್ತಾರೆ, ಗಾಡಿಗಳು ಐತೆ ಅಂದ್ಬಿಟ್ಟು ಕೈ ಹಿಡ್ಕೊಂಡು ಹೆಂಗೆ ಚೆಂದ ಕಾಣಿಸ್ತಂದರೆ. ಆಮೇಲೆ ನಾವೆಲ್ಲ ನೋಡಿ ಎಷ್ಟು ಟೈಮು ಎಲ್ಲ ನೋಡ್ತಾನೆ ಇದ್ವಿ, ಅದು ತಗೊಂಡ್ವಿ ಅಂತ ನಮ್ಮ ಮಾಮ ಇದು ಅಂತ. ಆಮೇಲೆ ನಾನು ನೋಡಿ 3 ಗಂಟೆ ಆಗ್ತೈತೆ ಟೈಮ್ ನಮ್ಮದು ನಾಟಕ ನೋಡಿ. ಆಮೇಲೆ ಅಷ್ಟರಲ್ಲೇ ನಮ್ಮ ಮಾಮ ಪಾನ್ ತಿನ್ನು ಬಾ ಅಂದ್ಬಿಟ್ಟು ಪಾನ್ ತಗೊಂಡ್ರು. ಪಾನ್ ಬೀಡ ಹಾಕ್ಕೊಂಡು ಸೀದಾ ಓಡಿಸ್ಕೊಂಡು ಸೀದಾ ಬಂದಿದ್ದೆ ಮನೆ ಕಡೆ ಬಂದಿದ್ದೆ. ಎಷ್ಟು ಗಂಟೆಗೆ 3:40 3:40 ಆಗಿತ್ತು ಅಷ್ಟೇ. ಇವತ್ತು ನಾವು